ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನಿನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯನೇ ಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನಿನ್ನು ನನಗೆ 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 ಹಲೋ ಸರ್. ಹಲೋ. ಏನಪ್ಪ? ನಾನು ಮದ್ವೆ ಗಂಡಿನ ಫ್ರೆಂಡು. ಆಗ್ಲೇ ನೋಡಿದ್ನಲ್ಲ, ಏನಾದ್ರು ಬೇಕಾಗಿತ್ತೇನು? ಅದು ಮನೆ ನೋಡೋಣ ಅಂತ ಬಂದೆ ಸರ್. ಓಹೋ, ಹಾಗ. ಒಂದ್ ಕೆಲ್ಸ ಮಾಡು, ಒಳಗಡೆ ಹೋಗಿ ನೋಡ್ಕೊಂಡ್ ಬಾ. ನಂಗ್ಯಾಕೋ ಹೊರಗಡೆನೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸರ್. ಸರಿ ಸರ್, ನೀವ್ ಹೋಗಿ ನಿಮ್ ಕೆಲ್ಸ ಮಾಡ್ಕೊಳ್ಳಿ, ನಾನು ನನ್ ಕೆಲ್ಸ ಮಾಡಿ. ಆಯ್ತಾಯ್ತಪ್ಪ. ಅಲ್ವಾ? ನಾನೇನ್ ಹೇಳ್ತಿದ್ದೀನಿ ಅಂತ ಗೆಸ್ ಮಾಡ್ತೀರಾ? ಓಕೆ. 0 ಇನ್ನೊಂದ್ 0 ಹಾಯ್ ಮತ್ತೆ 0 ಭೂಮ್. ಅಷ್ಟೇ ತಾನೆ? ಯಪ್ಪ, ನೀವಿನ್ನು ತುಂಬಾ ಬೆಳಿಬೇಕು ಮಿಸ್ ಲಂಗಾದಾವಣಿ. ಬೆಳೆಯೋದಂದ್ರೆ ಇದ್ರಲ್ಲ, ಇದ್ರಲ್ಲಿ. ಯಾವ ಸೀಮೆ ಹುಡುಗಿನೋ ಏನೋ, ಲವ್ ಸೆನ್ಸ್ ಇಲ್ಲ. ಏನ್ ಹೀಗನ್ಬಿಟ್ನಲ್ಲ. ಇನ್ ಸ್ವಲ್ಪನೇ ಇರೋದ್ ಬಿಡು, ಮುಗಿದ್ಬಿಡತ್ತೆ. ಅಕ್ಕ, ಏನೇ ನೀನು ತುಂಬಾ ಇಂಟೆಲಿಜೆಂಟ್ ಅಲ್ವಾ? ನಾನೊಂದ್ 0 ಮಾಡ್ತೀನಿ, ಅದ್ರ ಅರ್ಥ ಹೇಳ್ತೀಯಾ? ಸರಿ ಮಾಡು. ಇಲ್ ನೋಡು, ಹೀಗ್ ತೋರ್ಸಿದ್ಮೇಲೆ ಹೀಗ್ ಸುತ್ತಿ ಮೇಲ್ ಹೋಗಿ ಹೀಗ್ ಸುತ್ತಿದ್ಮೇಲೆ ಇಲ್ಲಿಗ್ ಬಂದು ಹೀಗ್ ಸುತ್ತಿ ಹೀಗಂದ್ರೆ ಏನಕ್ಕ? ನೀನೇನ್ ಅರ್ಥ ಮಾಡ್ಕೊಂಡೆ? ಹೀಗ್ ಸುತ್ತಿದ್ರೆ 0, ಮೇಲ್ ಸುತ್ತಿದ್ರೆ ಇನ್ನೊಂದ್ 0, ಇಲ್ ಸುತ್ತಿ ಹೀಗ್ ಮಾಡಿದ್ರೆ 0, ಬೂಮ್. ವಾವ್, ನೀನ್ ಅನ್ಕೊಂಡಿದ್ದೆ ಕರೆಕ್ಟ್. ಯು ಆರ್ ಅ ಇಂಟೆಲಿಜೆಂಟ್ ಗರ್ಲ್. ಮತ್ತೆ ಅವರು ಇನ್ನೂ ಬೆಳಿಬೇಕು ಅಂದ್ರು. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಮರ್. ನಮ್ ಲವ್ ವಿಷಯ ಹೇಳ್ಬಿಟ್ರೆ ಈ ಭಯನೇ ಇರಲ್ವಲ್ಲ. ನೀನೇನ್ ಮಾಡ್ತಿದ್ಯಾ ಅಂತ ನಿಂಗಾದ್ರೂ ಅರ್ಥ ಆಗ್ತಿದ್ಯಾ? ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಹಲೋ, ಅಷ್ಟಕ್ಕೂ ನೀವ್ ಯಾರ್ರಿ? ನಾನ್ ಮದ್ವೆ ಗಂಡನ್ ಕ್ಲೋಸ್ ಫ್ರೆಂಡು. ಈ ಡೈಲಾಗ್ ನ ಬೇರೆಯವ್ರ ಮುಂದೆ ಹೊಡಿ, ನನ್ ಮುಂದೆ ಅಲ್ಲ. ನೀನ ಮದ್ವೆ ಗಂಡ್ಗೆ ಅದ್ ಹೇಗ್ ಕ್ಲೋಸ್ ಆದೆ? ಹೇಗ್ ಕ್ಲೋಸ್ ಆದ್ರೆ ಏನಂತೆ?
ಬರ್ಬೇಕಂದ್ಕೊಂಡೆ, ಅಂದ್ಕೊಂಡಿದ ತಕ್ಷಣ ಬಂದ್ಬಿಟ್ಟೆ. ರಾಜನ್ ತರ ಓಡಾಡ್ತಿದ್ದೀನಿ. ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ತಗೊಂಡೋರ್ ತರ ಫೀಲ್ ಆಗ್ತಿದ್ಯಾ? ನಂಗೆ ನೀನು ಅದಕ್ಕಿನ್ನ ಹೆಚ್ಚೇ ಬಿಡು. ಅಷ್ಟಕ್ಕೂ ನಿಮ್ಮಪ್ಪ ಯಾವಾಗ ಬರ್ತಿದ್ದಾರೆ? ನಮ್ ಮ್ಯಾಟ್ರ್ ಯಾವಾಗ ಹೇಳ್ತೀಯಾ? ಯಪ್ಪಾ, ನಾಳೆ ಬರ್ತಾರ್ ಕಣೋ, ನಾಳೆನೆ ಹೇಳ್ತೀನಿ. ಮೊದ್ಲು ನೀನ್ ಇಲ್ಲಿಂದ ಹೋಗ್ತೀಯಾ? ಪ್ಲೀಸ್ ಆಚೆ ಹೋಗು ಪ್ಲೀಸ್. ಒಂದ್ ಕೆಲ್ಸ ಮಾಡೋಣ. ಏನು? ನಿಮ್ಮಪ್ಪ ಬರೋ ಹೊತ್ತಿಗೆ ನಾವಿಬ್ರು ಲವರ್ಸ್ ಅಂತ ಊರಿಗೆಲ್ಲ ಗೊತ್ತಾಗೋ ತರ ಪ್ಲಾನ್ ಮಾಡೋಣ. ಏ ಅಮರ್, ಏನ್ ಮಾತಾಡ್ತಿದ್ಯಾ? ಯಾರಾದ್ರೂ ನೋಡ್ತಾರೆ. ಪ್ಲೀಸ್ ಹೊರಟೋಗು, ಪ್ಲೀಸ್ ಪ್ಲೀಸ್. ರಾಧಿಕಾ, ಹೋಗು ಅಮರ್. ಈ ಫಾರಿನ್ ಪಾಂಡು ಯಾರ್ದೋ ಕೈ ಹಿಡ್ಕೊಂಡಿದಾನಲ್ಲ. ಹೋಗು. ಓ ಹಲೋ ಮಿಸ್ಟರ್. ನಿನ್ನೇನಪ್ಪ ಬಾಸು, ಬಾ. ಓಕೆ ಮಿಸ್ ಲಂಗಾದಾವಣಿ. ಏನ್ ಮಾಡ್ತಿದ್ದೆ ಅಲ್ಲಿ? ನನ್ ಪ್ರಯತ್ನ ನಾನ್ ಮಾಡ್ತಾ ಇದೀನ್ರಿ. ಸರಿ, ಸ್ವಲ್ಪ ಸಾಂಬಾರ್ ಟೇಸ್ಟ್ ಮಾಡಿ ಎಲ್ಲ ಸರಿಯಾಗಿದ್ಯಾ ನೋಡ್ತೀರಾ? ನಾನು ಸಾಂಬಾರ್ ರುಚಿ ಯಾಕ್ರಿ ನೋಡ್ಬೇಕು? ಗಂಡಿನ ಕಡೆಯವ್ರ ತಾನೇ ನೋಡ್ಬೇಕು. ಇಲ್ಲ ಅಂದ್ರೆ ಆಮೇಲೆ ಅದ್ರಲ್ಲಿ ಕಮ್ಮಿ ಇದ್ರಲ್ಲಿ ಕಮ್ಮಿ ಅಂತ ಕೊಂಗ್ ತೆಗಿತೀರಾ. ಚೆನ್ನಾಗಿದೆ ಅಂದ್ರೆ ನಮ್ಗೂ ಖುಷಿನೇ ಅಲ್ವಾ? ಏನೋ ನೀವ್ ಹೇಳ್ತಿದ್ದೀರಾ ಅಂತ ಟ್ರೈ ಮಾಡ್ತೀನಿ. ಹಿಡ್ಕೊಳ್ಳಿ. ಸುಬಣ್ಣ, ಸಾಂಬಾರ್ ಕೊಡಿ. ಕೊಡ್ತೀನಮ್ಮ. ತಗೊಳಮ್ಮ. ಕೈ ಸ್ವಲ್ಪ ಚಾಚಿ. ಏನ್ರಿ ಇಷ್ಟು ಬಿಸಿ ಇದೆ? ಕೈಯೆಲ್ಲ ಸುಟ್ಟೋಯ್ತು. ಅಯ್ಯೋ, ಉರಿತಾ ಇದೆ. ಸರ್, ಉರಿತಿದ್ಯಾ ಇಲ್ವಾ ಅಂತ ಕೇಳಲಿಲ್ಲ, ಉಪ್ಪು ಖಾರ ಸರಿ ಇದೆಯಾ ಅಂತ ಹೇಳಿ ಅಂದೆ. ಯಪ್ಪ, ಸಾಮಾನ್ಯದವರಲ್ರಿ ನೀವು. ನನ್ ತಂಟೆಗ್ ಬಂದ್ರೆ ಸುಮ್ನೆ ಬಿಡ್ತೀನ ಮತ್ತೆ. ಹೆಲ್ಪ್ ಮಾಡ್ತೀರಾ ತಾನೆ? ಓಕೆ, ಹೆಲ್ಪ್ ಮಾಡ್ತೀನಿ. ಇಲ್ಲಿ ಬನ್ನಿ. ಈ ಮದ್ವೆ ಮುಗಿಯೋದ್ರೊಳಗಡೆ ನಾನೊಂದು ಹುಡುಗಿನ ಎತ್ತಾಕೊಂಡು ಹೋಗ್ತೀನಿ. ಏನ್ ಮಾತಾಡ್ತಿದ್ಯಾ ನೀನು? ಮಾವಾ, ಕೂಲ್ ಕೂಲ್. ಹಾಗೆಲ್ಲ ಕಿರ್ಚ್ಕೊಂಡ್ರೆ ಹೇಗ್ರಿ? ಹೆಲ್ಪ್ ಮಾಡ್ತೀನಿ ಅಂದ್ರಿ, ಪ್ರಾಮಿಸ್ ಮಾಡಿದ್ರಿ, ಈಗ ಕಿರ್ಚ್ಕೋತಿರಲ್ರಿ.
ಏಯ್, ನೀನ್ ಮದ್ವೆಗ್ ಬಂದಿದ್ಯಾ ತರಲೆ ಮಾಡಕ್ ಬಂದಿದ್ಯಾ? ಮಾವಂಗ್ ಹೇಳಿ ಊರವ್ರಿಗೆಲ್ಲ ಹೇಳಿ ನಿನ್ ಗ್ರಾಚಾರ ಬಿಡ್ತೀನಿ. ಅಯ್ಯೋ, ಮತ್ತೆ ಮೊದ್ಲಿನ ತರಾನೇ ಮಾತಾಡ್ತಿರಲ್ಲ. ಯಾರಿಗೂ ಹೇಳಲ್ಲ ಅಂದ್ರಿ, ಈಗ ಊರವ್ರಿಗೆಲ್ಲ ಹೇಳ್ತೀನಿ ಅಂತಿದ್ದೀರಾ. ಸರಿ, ಹೇಳಲ್ಲ ಬಿಡು. ಇಷ್ಟಕ್ಕೂ ಆ ಹುಡುಗಿ ಯಾರು? ಯಾರು? ಆ ಯೆಲ್ಲೋ ಡ್ರೆಸ್ಸಾ? ಆಹಾ, ಆ ಹುಡುಗಿ ಅಲ್ಲ. ಆ ಬ್ಲೂ ಡ್ರೆಸ್ಸಾ? ಅವರಲ್ಲ. ಮತ್ತಿನ್ ಯಾರು ಅಂತ ಹೇಳಯ್ಯ ಬೇಗ. ಅಯ್ಯೋ, ಯಾಕ್ರಿ ಅಷ್ಟೊಂದು ಇರಿಟೇಟ್ ಆಗ್ತೀರಾ? ಸ್ಟೇ ಕೂಲ್. ನೀವು ತುಂಬಾ ಇಂಟೆಲಿಜೆಂಟ್ ಅಲ್ವಾ? ನೀವೇ ತಿಳ್ಕೊಂಡು ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಡಿ, ಸರಿನಾ? ಬಾಯ್. ತಿಳ್ಕೊತೀನಿ. ಆ ಹುಡ್ಗಿ ಯಾರು ಅಂತ ತಿಳ್ಕೊಂಡು ನಿಂಗೊಂದ್ ಗತಿ ಕಾಣಿಸ್ತೀನಿ. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತಾನಿ ನೀನ ಅಕ್ಕ, ಕೂಲ್ ಡ್ರಿಂಕ್ಸ್ ತರ್ತೀನಿ. ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ ಎಲ್ಲ ಚಾಚಲ ಮಗನ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ. ಲೇ, ಇಲ್ಲಿಗೆ ಕರ್ಕೊಂಡ್ ಬಂದೆ? ಮದ್ವೆಲಿ ಎಂಟರ್ಟೈನ್ಮೆಂಟ್ ಇರ್ಬೇಕು ಕಣೋ. ಲೇ, ನಾಳೆ ಬೆಳಗ್ಗೆ ಹೊತ್ತಿಗೆ ಒಬ್ಬ ಬ್ಯಾಚುಲರ್ ಫ್ರೆಂಡ್ ನ ಮಿಸ್ ಮಾಡ್ಕೋತೀವಲ್ಲ. ಬ್ಯಾಚುಲರ್ ನ ಮಿಸ್ ಮಾಡ್ಕೋತಿದ್ದೀರಾ, ಫ್ರೆಂಡ್ ಅಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಅಕ್ಕ, ಅದ್ರಂಗಿ ಸೊಪ್ಪು ತಂದಿದ್ದೀನಿ, ತಗೋ ಹಚ್ಕೋ. ನಂಗೂ ಹಚ್ಚಿಸ್ಕೋಬೇಕನ್ಸ್ತಿದೆ, ಆದ್ರೆ ಯಾರು ಹಚ್ತಾರೆ? ಒಬ್ರಿಗೊಬ್ರು ಹಚ್ಚಿದ್ರು ಕೊನೆಯಲ್ಲೊಬ್ರು ಉಳ್ಕೊಂಡ್ಬಿಡ್ತಾರೆ. ನಿಮ್ ಕೈ ಕೂಡ ನಿಮ್ ತರಾನೇ ಅಂದವಾಗಿದೆ. ನೀವು ಇಷ್ಟರಲ್ಲೇ ಮದ್ವೆ ಆಗ್ತೀರಾ? ವಿವಾಹ ರೇಖೆ ಎದ್ ಕಾಣ್ತಿದೆ ಅಂತ ಹೇಳ್ದೆ. ನೀವು ಜಾತಕನೂ ಹೇಳ್ತೀರಾ? ಅವಾಗವಾಗ ಅಂದವಾಗಿರೋ ಹುಡುಗಿ ಕೈ ನೋಡಿದಾಗ ಹಾಗೆ ಹೇಳ್ಬಿಡ್ತೀನಿ. ಈ ರೇಖೆ ಪ್ರಕಾರ ನಿಮ್ ಗಂಡ ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೋತಾನೆ. ನೀವೇ ಅವನ್ ಪ್ರಪಂಚ ಅನ್ಕೋತಾನೆ.
ನಂಜಕ್ಕನು ಹೇಳ್ತೀರಾ? ಮೊದ್ಲು ಮದರಂಗಿ ಹಚ್ಚಿಸ್ಕೊಳ್ಳಿ. ಆ ಲೇ, ನೀನೇನೋ ಸುಮ್ನೆ ಕೂತ್ಬಿಟ್ಟೆ. ನೀನ್ ಹೆಂಡತಿ ಆಗೋಳ್ಗೆ ಮದರಂಗಿ ಹಚ್ಚೋ. ಕ್ಯಾಚ್. ಲಾವಣ್ಯ, ನಿಮ್ ಕೈ ಸ್ವಲ್ಪ ಚಾಚ್ತೀರಾ? ಮುಗೀತು. ಹಾಯ್. ನಿಮ್ಗೂನು ಮದರಂಗಿ ಹಚ್ಚಲಾ? ನಂಗ್ ಬೇಡ ಬಿಡು. ಹಾ, ಆ ಹುಡ್ಗಿ ಹೆಸರು ಜ್ಯೋತಿ ಅಲ್ವಾ? ಅವಳಲ್ಲ. ವನಜ? ನೀವ್ ಇಂಟೆಲಿಜೆಂಟ್ ಅಲ್ವಾ? ನೀವೇ ತಿಳ್ಕೊಂಡು ನನ್ ಲವರ್ ಯಾರು ಅಂತ ನಂಗೆ ಹೇಳ್ಬಿಡಿ. ಹಾ ಹಾ, ಕಮನ್ ಬಾಯ್ಸ್. ಓಕೆ, ಬಾಯ್ ಗರ್ಲ್ಸ್, ಬಾಯ್. ಪ್ಲೀಸ್ ಬಾಯ್. ನಡೀರೋ. ಜಾಸ್ತಿ ಕುಣಿಬೇಡ. ನಾಳೆ ಒಳಗೋಳು ಯಾರು ಅಂತ ತಿಳ್ಕೊಂಡು ನಿಂಗೊಂದ್ ಗತಿ ಕಾಣಿಸ್ತೀನಿ. ಅಕ್ಕ, ಕೂಲ್ ಡ್ರಿಂಕ್ಸ್? ಬೇಡ. ಮದ್ವೆಗೆ ಅಗ್ನಿಸಾಕ್ಷಿ ಹಾಕ್ಬೇಕು? ಒಳ್ಳೆ ಪ್ರಶ್ನೆ. ಇದು ಎಲ್ರಿಗೂ ಗೊತ್ತಾಗ್ಬೇಕಾಗಿರೋ ವಿಷಯ. ಈ ಸೃಷ್ಟಿಯಲ್ಲಿ ಮೊದಲನೇ ಸಲ ಮದ್ವೆಯಾಗಿ ಗಂಡ ಹೆಂಡತಿಯಾಗಿದ್ದು ಅಗ್ನಿದೇವ ಸ್ವಾಹಾದೇವಿ. ಆ ಮೊದಲ ದಂಪತಿಗಳ ಸಾಕ್ಷಿಯಾಗಿ ಮಾಡೋ ಪ್ರಮಾಣನೇ ಈ ಅಗ್ನಿಸಾಕ್ಷಿ. ಅಗ್ನಿಸಾಕ್ಷಿಯಾಗಿ ಕೊಟ್ಟಿರೋ ಮಾತ್ನ, ಮಾಡಿರೋ ಪ್ರಮಾಣನ ಉಳಿಸ್ಕೊಳ್ಳೋದೇ ಮದುವೆಯ ಸಾರಾಂಶ. ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳದೆ ಇದ್ರೆ ಆ ಸಂಬಂಧ ಒಂದು ಅಗ್ನಿ ಪರೀಕ್ಷೆ ಆಗ್ಬಿಡತ್ತೆ. ತುಂಬಾ ಅದ್ಭುತವಾಗಿದೆ. ಈ ದಿನ, ಈಗ, ಈ ಕ್ಷಣದಲ್ಲಿ ಹೇಳ್ತಿದ್ದೀನಿ, ಅಗ್ನಿದೇವ ಸ್ವಾಹಾದೇವಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದೀನಿ. ನಾನ್ ಮದ್ವೆ ಆಗೋ ಹುಡುಗಿಗೆ ಕೊಟ್ಟಿರೋ ಮಾತನ್ನ, ಮಾಡಿರೋ ಪ್ರಮಾಣನ ಜೀವ ಇರೋವರೆಗೂ ಉಳಿಸ್ಕೋತೀನಿ. ರಾಧಿಕಾ ನನ್ನೋಳು.